ಪುಟ್ಟ ಸಾರಥಿ ಎಂದು ಕರೆಯುತ್ತಾರೆ ದೇವ. ಹೇಳಿಕೊಂಡು ಬರಬೇಕು ತಮ್ಮ ನಾಮಾಂಕಿತವ. ನೀವು ದಾರ ದೇವ. ದೇವ
ಮಾತಾಡ್ಬೇಕಂತೇಳಿ ಅವರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೆ. ಮಲ್ಲಿಕಾರ್ಜುನ ಗೌಡ್ರು, ಈ ಊರಿನ ಹಿರಿಯರಾದಂಥ ಶೇಖಣ್ಣನವರೇ ಮತ್ತು ಶೇಖಣ್ಣನವರು, ಶ್ರೀಶೈಲಪ್ಪನವರು, ಗೋವಿಂದಪ್ಪನವರು, ಬಳ್ಳಯ್ಯಣ್ಣನವರು, ಉಮೇಶಣ್ಣನವರು, ಮಾರಪ್ಪನವರು, ದುರ್ಗಪ್ಪನವರು ಮತ್ತು ಅನೇಕ ಮುಖಂಡರು ಸಮ್ಮುಖದಲ್ಲಿ ಗೌರಿ ಹಬ್ಬ ನಡೀತಾ ಇದೆ. ಇವತ್ತು ಗೌರಿ ಹಬ್ಬದ ದಿನ ಎಲ್ಲ ಮಕ್ಕಳು ಹೆಣ್ಮಕ್ಳೆಲ್ಲರೂ ಕೂಡ ತವರು ಮನೆಗೆ ಬಂದಿದ್ದಾರೆ. ಜೊತೆಲಿ ನಮ್ಮ ಮಕ್ಕಳೆಲ್ಲರೂ ಕೂಡ ಒಂದು ರೀತಿ ಗೌರಿ ಹಬ್ಬವನ್ನು ಮಾಡಿಕೊಳ್ಳೋದ್ರ ಮೂಲಕ, ಆಚರಣೆಯನ್ನು ಮಾಡಿಕೊಳ್ಳೋದ್ರ ಮೂಲಕ ಬಹಳಷ್ಟು ಸಂಭ್ರಮದಿಂದ, ಸಡಗರದಿಂದ ಇವತ್ತು ಗೌರಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಹಂಗಾಗಿ ಈ ಸಂದರ್ಭದಲ್ಲಿ ನಮ್ಮ ಊರಿನಲ್ಲಿ ಇವತ್ತು ಬಯಲಾಟ ಆಡಬೇಕು, ಅಭಿಮನ್ಯದ ಕಾಳಗ ಆಗಬೇಕು ಅನ್ನೋಂಥ ಕಾರಣದಿಂದ ಈ ಕಡೆ ಈ ನಾಟಕವನ್ನು, ಸಂಗೀತವನ್ನು ನುಡಿಸೋದ್ರ ಮೂಲಕ ಆ ಕಡೆ ಮುದ್ದಟ್ನೂರಿಂದ ಎಲ್ಲ ಕಲಾವಿದರು ಕೂಡ ಬಂದಿದ್ದಾರೆ. ಹಂಗಾಗಿ ವಿಶೇಷವಾಗಿ ನಮ್ಮ ಗ್ರಾಮಾಂತರ ಹಳ್ಳಿಗಾಡು ಪ್ರದೇಶಗಳಲ್ಲಿ ಗೌರಿ ಹಬ್ಬ ಅಂದ ತಕ್ಷಣ ಎಲ್ಲ ಮಕ್ಕಳಿಗೆ ಒಂದು ವಿಶೇಷವಾದಂಥ ಹಬ್ಬ. ಹಂಗಾಗಿ ಇವತ್ತು ಗೌರಿ ಹಬ್ಬ ಒಂದು ಕಡೆ ತುಳಸಿಗೆ ಎಷ್ಟು ಪವಿತ್ರತೆ ಇರ್ತದನೋ ಆ ಗೌರಿ ತಾಯಿ ಕೂಡ ಅಷ್ಟೇ ಪವಿತ್ರತೆ ಇರುವಂಥ ಹಬ್ಬ ಇದು. ಹಂಗಾಗಿ ಇವತ್ತು ಯಾವ ರೀತಿಯಲ್ಲಿ ಸಾಲಿಗ್ರಾಮಕ್ಕೆ ಎಷ್ಟು ಪವಿತ್ರತೆ ಇರುತ್ತನೋ ಅಷ್ಟೇ ಪವಿತ್ರತೆ ಇರುವಂಥ ಗೌರಿ ಹಬ್ಬ. ಹಂಗಾಗಿ ಈ ಸಂದರ್ಭದಲ್ಲಿ ಒಂದು ರೀತಿ ಮಹಾಭಾರತವನ್ನು ನೋಡಿದಂಥ ಟೈಮಲ್ಲಿ ಅಭಿಮನ್ಯ ಕಾಳಗ ಯಾವ ರೀತಿಯಲ್ಲಿ ನಡೀತು ಅನ್ನೋಂಥ ವಿಚಾರ ತಮಗೆಲ್ಲರಿಗೂ ಗೊತ್ತಿರೋ ಕಾರಣ ಇವತ್ತು ನಾನು ವಿಶೇಷವಾಗಿ ನೆನಪು ಮಾಡಿಕೊಳ್ಳೋದ್ರ ಜೊತೆಲಿ, ಯಾಕಂದರೆ ಸುಮಾರಾಗಿ 1999ರಲ್ಲಿ ನಾನು ಅವತ್ತಿನ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿಯವರು ಹಳ್ಳಿ ನಡೆಯುವಂಥ ಕಾರ್ಯಕ್ರಮದಲ್ಲಿ 1999ರಲ್ಲಿ ಬಂದಿದ್ದೆ. ನಂತರ 2000 ಇಸ್ವಿಯಲ್ಲಿ ಕೂಡ ಸಾಮಾನ್ಯ ನಮ್ಮ ಹಿರಿಯರಾದಂಥ ಬಳ್ಳಳ್ಳಿ ತಿಮ್ಮಪ್ಪನವರು ತೀರ್ಕೊಂಡಂಥ ಸಂದರ್ಭದಲ್ಲಿ ಕೂಡ ನಾನು ಬಂದಿದ್ದೆ. 2010ರಲ್ಲಿ ನಂತರ ದಿನಗಳಲ್ಲಿ ಬೇರೆ ಬೇರೆ ಕಾರಣಗಳಿಂದ ರಾಜಕಾರಣ ರಾಜ್ಯ ಮಟ್ಟದಲ್ಲಿ ನಡಿಬೇಕಾಗಿರೋ ಕಾರಣ, ಬೇರೆ ಬೇರೆ ಕಾರಣಗಳಿಂದ ಇದು ಕೊಪ್ಪಳಿಗೆ ಸೇರಿರೋ ಕಾರಣ, ಅದು ಬಳ್ಳಾರಿ ಜಿಲ್ಲೆಯಲ್ಲಿ ಮತ್ತು ಇಡೀ ಕರ್ನಾಟಕದಲ್ಲಿ ರಾಜಕಾರಣವನ್ನು ಮಾಡ್ಕೊಂತ ಇವತ್ತು ಯಾಕೆ ಈ ಮಾತನ್ನು ನಾನು ಉಲ್ಲೇಖನ ಮಾಡ್ತಾ ಇದ್ದೆ ಅಂದರೆ 1999ರಲ್ಲಿ ಕೂಡ ನಾನು ತಮ್ಮ ಗ್ರಾಮಕ್ಕೆ ಈ ಗ್ರಾಮಕ್ಕೆ ಬಂದಂಥ ಟೈಮಲ್ಲಿ ಅವತ್ತು ನನಗೇನು ಅಧಿಕಾರ ಇದ್ದಿಲ್ಲ. 1999ರಲ್ಲಿ ನಾನು ಬಂದಂಥ ಟೈಮಲ್ಲಿ ಅವತ್ತೇನು ಅಧಿಕಾರ ಇದ್ದಿಲ್ಲ. ಪುನಃ 1999ರಲ್ಲಿ ಈ ಊರಿಗೆ ಬಂದೋದ ನಂತರ ಪುನಃ ಅಧಿಕಾರವನ್ನು ಎಲ್ಲ ಕೂಡ ಪಡ್ಕೊಂಡಿದ್ದೆ. ಬೇರೆ ಬೇರೆ ಕಾರಣಗಳಿಂದ ಅದೇ ರೀತಿಯಲ್ಲಿ ಅವತ್ತು ಕೋತಲಿಂಗೇಶ್ವರ ದೇವಸ್ಥಾನಗಳ ದರ್ಶನವನ್ನು ಕೂಡ ಪಡ್ಕೊಂಡಿದ್ವಿ. ಹಂಗಾಗಿ ಪುನಃ ಇವತ್ತು ಇಲ್ಲಿ ಬಂದಂಥ ಟೈಮಲ್ಲಿ ಇವತ್ತು ನನಗೇನು ಅಧಿಕಾರ ಇಲ್ಲ, ಎಲೆಕ್ಷನ್ದಲ್ಲಿ ಕೂಡ ನಾನು ಸೋತೋಗ್ಬಿಟ್ಟಿದ್ದೀನಿ. ಪುನಃ ನಿಮ್ಮೆಲ್ಲರ ಆಶೀರ್ವಾದದಿಂದ, ಕೋತಲಿಂಗೇಶ್ವರ ದೇವರ ಆಶೀರ್ವಾದದಿಂದ ಮತ್ತೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಸಕ್ರಿಯವಾಗಿ ರಾಜಕಾರಣ ಮಾಡೋದ್ರ ಮೂಲಕ ಈ ಭಾಗದಲ್ಲಿದ್ದಂಥ ರೈತರಿಗೆ, ಬಡವರು ಕೂಡ ಎಲ್ಲ ರೀತಿಯಲ್ಲಿ ಅನುಕೂಲ ಆಗಬೇಕು ಅನ್ನೋಂಥ ರೀತಿಯಲ್ಲಿ ನಾನು ಇವತ್ತು ಬಂದು, ನಮ್ಮ ಹಿರಿಯರೆಲ್ಲರೂ ಕೂಡ ಬಂದು ನನ್ನ ಕರೆದರು. ಅಣ್ಣವ್ರು ಇವತ್ತು ತಾವು ಈ ಹೊಸಳ್ಳಿಗೆ ಬರಬೇಕು ಅಂತೇಳಿ ಆಹ್ವಾನ ಕೊಟ್ಟಂಥ ಟೈಮಲ್ಲಿ ನಾನು ಸಂತೋಷದಿಂದ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಇನ್ನು 2-3 ಕಡೆ ಕಾರ್ಯಕ್ರಮಗಳು ಹೋಗಬೇಕಾಗಿದೆ. ಇವತ್ತು ನಮಗೇನು ವಿಶೇಷತೆ ಏನಂದ್ರಿಗಿನ ಇವತ್ತು ನಮ್ಮ ವೀರ ಕಾಳಗ ಅಂದ ತಕ್ಷಣವೇ ಯಾವ ರೀತಿಯಲ್ಲಿ ಅರ್ಜುನನಿದ್ದನೋ, ಯಾವ ರೀತಿಯಲ್ಲಿ ಅಭಿಮನ್ಯು ಇದ್ದನೋ, ಅದೆಲ್ಲ ರೀತಿಯಲ್ಲಿ ನಿಜವಾದಂಥ ಅಭಿಮನ್ಯನ ನೋಡಂಥ ಈ ನಾಟಕ, ಇವತ್ತು ನಿಜವಾದಂಥ ಅರ್ಜುನ ನೋಡಂಥ ಈ ಕಾಳಗದಲ್ಲಿ ನಾವು ಎಲ್ಲ ರೀತಿಯಲ್ಲಿ ಕೂಡ ಅದಕ್ಕೆ ಜೀವಕ್ಕೆ ಶಕ್ತಿ ತುಂಬುವಂಥ ಕೆಲಸ ಕೂಡ ನಾವು ಮಾಡ್ತೀವಿ.
ಅದೇ ರೀತಿಯಲ್ಲಿ ಈ ಬಯಲಾಟ ಅಂದ ತಕ್ಷಣ ಕರಾವಳ ಪ್ರದೇಶದಲ್ಲಿ ಕೂಡ ಬಯಲಾಟ ಆಡ್ತಾರೆ. ಅಲ್ಲಿ ಯಕ್ಷಗಾನ ಅಂತ ಹೇಳಿ ಕರೀತಾರೆ. ಯಕ್ಷಗಾನದಲ್ಲಿ ಏನಪ್ಪಾ ಅಂದ್ರೆ ಅವ್ರು ಯಾರು ಕುಣಿಲ್ಲ, ಅಲ್ಲಿ ನಿಂತಿದ್ದ ಕಡೆನೆ ಆ ಕಡೆ ಈ ಕಡೆ ಮಖ ತಿರುವಿ ಆ ಕಡೆ ಈ ಕಡೆ ನೋಡಿಸಿ ಅವ್ರು ಆ ಥರ ಬಯಲಾಟವನ್ನು ಆಡ್ತಾರೆ. ನಮ್ಮ ಕಡೆ ಏನಪ್ಪಾ ಅಂದ್ರೆ ನಮ್ಮ ಕಡೆ ಕುಣಿದು ಸುಸ್ತಾಗಿ ಆ ಯಾವುದೇ ಒಂದು ವೇಷಕ್ಕೆ ಶಕ್ತಿ ತುಂಬುವಂಥ ಕೆಲಸ ಕೂಡ ಮಾಡ್ತಾರೆ. ಹಂಗಾಗಿ ವಿಶೇಷವಾಗಿ ತಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ಪುನಃ ರಾತ್ರಿ ಸಂಜೆ ಬೆಳಗ್ಗೆಯಿಂದ 5 ಗಂಟೆ ತನಕ 3 ಗಂಟೆ ತನಕ ನಡಿಬೇಕಾಗಿದೆ, 6 ಗಂಟೆ ತನಕ ನಡಿಬೇಕಾಗಿದೆ. ಹಂಗಾಗಿ ತಮ್ಮೆಲ್ಲರಿಗೂ ಒಳ್ಳೇದಾಗಲಿ. ಭಗವಂತ ಒಂದು ಕಡೆ ಈ ಭಾಗದಲ್ಲಿ ಭತ್ತವನ್ನು ಬೆಳೆಸಿದ್ರಿ, ಮೆಣಸಿನ್ಕಾಯಿ ಬೆಳೆಸಿದ್ರಿ, ಎರಡೂ ಕೂಡ ರೇಟ್ ಇಲ್ಲ. ಮೆಣಸಿನ್ಕಾಯಿಗೆ ರೇಟ್ ಇಲ್ಲ, ಭತ್ತಕ್ಕೆ ಕೂಡ ರೇಟ್ ಇಲ್ಲ. ನನ್ನ ಸರ್ಕಾರ ಕೂಡ ಒತ್ತಾಯ ಮಾಡ್ತದೆ, ಯಾರ್ಯಾರು ಭತ್ತವನ್ನು ಬೆಳೆದಿರೋ ಆ ಭತ್ತ ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡಿದ್ರೆ ನಮ್ಮ ರೈತರಿಗೆ ಎಲ್ಲರಿಗೂ ಶಕ್ತಿಯನ್ನು ತುಂಬಿದಂತ ಆಗುತ್ತೆ ಅಂತ ಹೇಳಿ ಸರ್ಕಾರ ಕೂಡ ಒತ್ತಾಯ ಮಾಡುವಂತ ಕೆಲಸ ಮಾಡಿದ್ರಿ. ಹಂಗಾಗಿ ಇವತ್ತು ಮೆಣಸಿನಕಾಯಿ ಕೂಡ ಇವತ್ತು ಬಹಳಷ್ಟು ಕಳೆದ 2 ವರ್ಷಗಳಿಂದ ಅತಿವೃಷ್ಟಿಯಾಗಿ ನಮ್ಮ ಮೆಣಸಿನಕಾಯಿ ಎಲ್ಲ ಕೂಡ ನುಕ್ಸಾನ ಆಗಿತ್ತು. ಈ ಸಾರಿ ಮೆಣಸಿನಕಾಯಿ ಚಲೋ ಬಂದಿದ್ದಾವ, ಆದ್ರೆ ಮಾರ್ಕೆಟ್ ಅಲ್ಲಿ ರೇಟ್ ಇಲ್ಲ. ಹಂಗಾಗಿ ರೈತರು ಸಂಕಷ್ಟದಲ್ಲಿದ್ದಾರ. ಭಗವಂತ ಕೋಟಲಿಂಗೇಶ್ವರ ಸ್ವಾಮಿಯವರು ನಮ್ಮೆಲ್ಲ ಕಷ್ಟಗಳನ್ನು ಪರಿಹಾರ ಮಾಡಿಕೊಡುವಂತ ಕೆಲಸ ಬೇಕು. ಇವತ್ತು ಈ ಕಾಳಗ ಮೂಲಕ ಭಗವಂತ ಎಲ್ಲರಿಗೂ ಒಳ್ಳೆಯದಾಗಬೇಕು ಅಂತೇಳಿ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ, ಹಂಗಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಚೆನ್ನಾಗಿದ್ದೇವಾ? ಚೆನ್ನಾಗಿರ್ತೀರಾ? ಅದೇನು ಚೆನ್ನಾಗಿರ್ತೀರಾ? ಭೂಪತಿ
ಚೆನ್ನಾಗಿ ಹೇಳಿದೇವ. ಉಮತಿ ಇಂದಕ್ಕೆ ಸೂರರು ಅಸುರರು ಕೂಡ ಕ್ಷೀರ ಸಮುದ್ರದಲ್ಲಿ ಮಂದಾರ ಪರ್ವತವನ್ನು ಕಡಲನ್ನಾಗಿ ಮಾಡಿ ಪತನ ಮಾಡುವ ಕಾಲದಲ್ಲಿ ಒಂದು ಕಡೆ ದೇವತೆರು ಮತ್ತೊಂದು ಕಡೆ ರಾಕ್ಷಸರು ಮೋಸಕ್ಕೆ ಹಗ್ಗವನ್ನಾಗಿ ಮಾಡಿ ಕಡಿಯುತ್ತಿದ್ದರು. ತಮ್ಮ ಪರ್ವತವನ್ನು ಸಮುದ್ರದಲ್ಲಿ ಬಿಡುತ್ತಿರಲ್ಲ ಅದನ್ನು ಕಂಡು ಒಳಗೆ ಅವತಾರವನ್ನು ತಾಳಿ ಪರ್ವತವನ್ನು ಬೆನ್ನಿನಲ್ಲಿ ಎತ್ತಿಡು ಬಾಲಗೋಪಾಲಕೃಷ್ಣಮೂರ್ತಿ ತಿಳಿಯರೆ ಬಾಲಗೋಪಾಲಕೃಷ್ಣಮೂರ್ತಿ ತಾನಲ್ಲ ಸಂವಿಧಾನ ತಗೊಂಡೇವ. ಉಮತಿ ನಾನು ಬಂದು ಬಾಳು ಒಳಗೆ ಎಲ್ಲ ಸಾರದೆ ಉಮತಿ ನಾನು ಒಂದು ಮಾತು ಹೇಳ್ತೀನಿ ಚೆನ್ನಾಗಿ ಅದೇನು ಚೆನ್ನಾಗಿ ಹೇಳಿದೇವ.
ಇಲ್ಲ ಮಾನವ ದೇವ ಶ್ರೀಮತ್ ವಿಶ್ವಂಬರದೋಳ ಸಂಭ್ರಮೀಪ ಅಂಬುಜಾಕ್ಷನ ಪಾದಂಬುಜಂಗಳಿಗೆ ನಂಬಿದ ಕುಂಬಿನೀಶನ ಮುಂಭಾಗದೊಳ ನಿಂತು ಕರಂಬುಜಂಗಳನ್ನು ಹೊಂದಿಸಿ ಸಂಭ್ರಮದಿಂದ ಕರ್ಣನಿಗೆ ಬ್ರಹ್ಮನೇ ಸಾರಥಿ, ಕರ್ಣನಿಗೆ ಶಲ್ಯನೇ ಸಾರಥಿ, ಭೀಮನಿಗೆ ಭಿಕ್ಷುನೇ ಸಾರಥಿ, ಅರ್ಜುನನಿಗೆ ಶ್ರೀಕೃಷ್ಣನೇ ಸಾರಥಿ. ಆದರೆ ಈ ಬೈರಾಟಕ್ಕೆ ನಾನೇ ಸಾರಥಿ. ಅದಕ್ಕಾಗಿ ನನ್ನನ್ನು ಸಾರಥಿ ಸಾರಥಿ ಎಂದು ಕರೆಯುತ್ತಾರೆ. ದೇವ ಹೇಳಿಕೊಂಡು ಬರಬೇಕತ್ತವ ನಾಮಾಂಕಿತವ. ಎಲ್ಲ ಸಾರಥಿ ನಾವು ದಾರಂದರೆ ನೀವು ದಾರ ದೇವ. ಶ್ರೀಮತ್ ಪರತ್ವರ ರಮಾಪತಿಯ ಸುಪ್ರೇಮದಿ ಸಾಮ ದಾನ ವೇದ ದಂಡ ಚತುರೋಪಾಯಗಳಿಂದ ಈ ಭೂಮಿಯನ್ನು ಪರಿಪಾಲಿಸುವ ವಂಶ ಸಂಜಾತ ಕುಂತಿ ದೇವಿಯ ಗರ್ಭಾಪ್ತಿಗೆ ಚಂದ್ರಪ್ರಾಯನಾದ ಭೂಮಂಡಲವನ್ನೇ ಬೆಳಗಿಸುವಂತ ಮಾರ್ತಾಂಡ ನಂದನನಾದ ದಂಡಧರನ ಮಂತ್ರೋದ್ಭವ ಧರ್ಮರಾಯನಿಂದ ತಿಳಿಯಲ ಸಾರಥಿ ಅತಿ ಜಾಗೃತಿ. ಓಹೋ, ಧರ್ಮರಾಜರು ತಾವಾದರೆ ಇಂದು ಈ ಸುಂದರವಾದ ಸಭಾಮಂದಿರಕ್ಕೆ ಬಂದ ಕಾರಣವೇನು ದೇವ? ಮಹಾನ್ ಭಾವ ಸಾರಥಿ ದೇವ, ಈ ಸುಂದರವಾದ ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದರೆ ಅದೇನು ದೇವ? ಆಚಾರ್ಯರಾದ ದ್ರೋಣರು ಪದ್ಮಹಿಮವನ್ನು ರಚಿಸುವರಂತೆ. ಹಿಂದಿನ ದಿನ ಯುದ್ಧದ ಮದ್ಬಲ ಭುಜರಾದ ನಕುಲ ಸಹದೇವಾದಿಗಳನ್ನು ಕೈಗೊಂಡಿರುವರು. ಮುಂದಿನ ಗತಿ ಏನೆಂದು ಆಲೋಚನೆ ಮಾಡುವ ಕಾರಣ ಬರೋಣವಾಯಿತು ಕಂಡಿಯ ಸಾರಥಿ. ತಿಳಿದೇ ನಾನು ಬಂದ ಸಂಗತಿ. ತಿಳಿದು ಭೂಪತಿ, ಮುಂದೇನು ಸಂಗತಿ? ಇಲ್ಲ ಸಾರಥಿ ದೇವ, ಹಿಂದಿನ ಯುದ್ಧ ರಂಗಕ್ಕೆ ಏನು ಮಾಡಲಿ ಗತಿ? ಅದೇನು ದೇವ? ವಿಕ್ರಮನಾದ ದ್ರೋಣರು ನಿರ್ಮಿಸಿದ ಚಕ್ರ ಬಿಂಬವನ್ನು ಭೇದಿಸುವಂತ ಚಕ್ರಧರ ಶಂಕರ ನಂದನಾದ ಪಾರ್ಥನು ಮಿಕ್ಕಿ ಮೀರಿದ ಸಪ್ತಕರ ಮೇಲೆ ಸಮರಂಗಕ್ಕೆ ಆಗಮಿಸಿರುವರು. ಇತ್ತ ಕಡುಗೊಳಗಳೆಯಾದ ಸಡರತರು ನಮ್ಮ ಬಲವನ್ನು ಒಡೆದು ಈ ಪಡವಿಗೆ ಕೆಡವಿದರು. ಹೌದು ದೇವ. ಅತುಲಿತ ಮತಯುತರಾದ ನಕುಲ ಸಹ ದೇವಾದಿಗಳನ್ನು ಧ್ರುಪದಾದಿ ನಾಯಕರನ್ನು ಕಡೆಗಣಿಸಿದರು. ಕುಂತಿ ಭೋಜನಾದಿ ಪಡಬಡರನ್ನು ಕಡೆಗಣಿಸಿದರು. ಎಲ್ಲ ಸಾರಥಿ ದೇವ, ಈ ದ್ರೋಣರು ನಿರ್ಮಿಸಿದ ಚಕ್ರಬಿಂಬವನ್ನು ಅರಿಯಬೇಕಾದರೆ ಈ ಭೂಮಿಯೋಳ ಭೂಪಾಲಕರ ಪೈಕಿ ಶ್ರೀರಾಮನು ಶ್ರೀಕೃಷ್ಣನು
ಅಮಿತ ಬಲಶಾಲಿಯಾದ ಪಾರ್ಥನು. ಅಲ್ಲ ಸಾರಥಿ, ದೇವಾ ಈ ಮೂವರ ಪಕ್ಕ ಹೋಗಬಲ್ಲರು, ತಿರುಗಿ ಬರಬಲ್ಲರು. ಆದರೆ ಅರ್ಜುನನ ಮಗನಾದ ಅಭಿಮನ್ಯನು ಚಕ್ರಬಿಂಬದೊಳಗೆ ಹೋಗಬಲ್ಲನು, ತಿರುಗಿ ಬರಲರಿಯನು. ಚಕ್ರಬಿಂಬ ಸೈನ್ಯವಲ್ಲ ಎಂಬಲಾಯನಕ್ಕೆ ಈ ನಾಲ್ವರಲ್ಲದೆ ಬೇರೆ ಯಾರಿಗೂ ರೋಚಕವಾಗಲರು. ಹೌದೇನು ದೇವ? ಕೌರವರೊಡನೆ ಬಂದೋರ ಕಾಳಗವನ್ನು ನೇಮಿಸಿಕೊಂಡಿದ್ದಕ್ಕೆ ನಾನೇ ಮಂದಭಾಗ್ಯನಾದನು. ಇಂದಿರೇಶನಾದ ಅರವಿಂದನಾಭನು ಇಂದಿಗೆ ಎನ್ನಳ ಮನದನ ಸಾರಥಿ, ಮುಂದೇನು ಗತಿ? ಆಗಲಿ ದೇವ, ಪೀಠವನ್ನು ಅಲಂಕರಿಸಲು ಜಾಗ್ರತೆ. ರಂಗಾಲಿಯ ಸಿದಾओ ಹಡೆದವಾಯಿ ₹5 ಧರ್ಮರಾಜನ ಪತ್ರಕ್ಕೆ ಹೈರ್ ಮಾಡ್ತಾರೆ. ಬಿಳಿಯಾಳು ಕೋಳಿ ಗೋವಿಂದಪ್ಪಿಯವರು ಮೆರಿಗಲಿಗಿಂತ ಮಾರಪ್ಪ ಮತ್ತು ದಾರಿಬಿಡಪ್ಪ ದಾರಿಬಿಡ್ರಿ ಅಭಿಮನ್ಯು ದಾರಿಬಿಡ್ರಿ ಗಾಂಧಿ ಬಂದರಮ್ಮ ದಾರಿಬಿಡ್ರಣ್ಣ ದಾರಿಬಿಡ್ರಿ. ದೇವ ನಾವು ನಾರಂದರೆ ಕೈಲಾಸದಲ್ಲಿ ಶಿವನ ಹೆಂಡತಿ ಪಾರ್ವತಿ, ಬ್ರಹ್ಮನ ಹೆಂಡತಿ ಸರಸ್ವತಿ, ಸುಧನ್ವನ ಹೆಂಡತಿ ಪ್ರಭಾವತಿ, ಪಂಚ ಪಾಂಡವರ ಸತಿ ದ್ರೌಪದಿ. ಎನ್ನ ಹೆಂಡತಿ ಹೆಸರು ಕುಶಲಮತಿ, ನನ್ನ ಹೆಸರು ಸಾರಥಿ. ಸಾರಥಿ ಎಂದು ಕರೆಯುತ್ತಾರೆ ಭೂಪತಿ. ಹೇಳಿಕೊಂಡು ಬರಬೇಕು ತಮ್ಮ ನಾಮಾಂಕಿತ ಸಂಗತಿ.
ಭೂಪತಿ ಮೂರು ಲೋಕದೊಳ ವೀರತ ಸೂರ್ಯನಂತ ವೀರರಥ ಮರಗಣವತ್ತು ಸಾರಥಿ ವೀರವ ಮಾತ ಮಹಾರಾಜನಂತ ಭಕ್ತನಾನಂದ ಜಯರನ್ನು ಬಡ ಸಾರದೆ ಅದಕ್ಕೆ ಓಹೋ ಅರ್ಜುನ ಮತ್ತು ಸುಭದ್ರ ಅಮ್ಮನವರ ಗರ್ಭಾತಿಯಲ್ಲಿ ಸುಧಾಕರನಂತೆ ಉದಯಿಸಿದ ಅಭಿಮನ್ಯು ಮಹಾರಾಜರ ತಾವಾದರೆ ಇಂದು ಈ ಅಂದವಾದ ಸಭಾಮಂದಿರಕ್ಕೆ ದಿಗ್ವಿಜಯ ಮಾಡಬೇಕಾದ ಅರ್ಥವೇನು ದೇವ ದಿವ್ಯ ಪ್ರಭಾ ಒಲಿರೇ ಎಲೈ ಸಾರಥಿ ಸಭಾ ಮಧ್ಯಕ್ಕೆ ಕರಪದ್ಮದೊಳ ಧಾರಿಯಾಗಿ ಬಂದ ಬಗೆಯಲ್ಲಂತೆ ನಿರ್ಭಯ ಕರೆದಂತೆ ಕೇಳಿದೆಯಾ ಕೇಳಿದನು ದೇವ ಆ ಸಾರಥಿ ಭೂಪತಿ ಕುಟಿಲ ಗುರುಗಳ ಮಂಡಲದೊಳಗೆ ಸೇವಾಧ್ಯಕ್ಷರಾದ ಘಟಕಾಚಾರ್ಯರೆಂಬುದರೊಳರು ಚಕ್ರವನ ಬೆಳೆಸಿರುವರಂತೆ ಬಲ ಬಲ ಆ ಸಾರಥಿ ಭೂಪತಿ ವಿಠಲಾರ್ಚನಾಳ ಯುದ್ಧ ನಗರೆಯ ಮರಿಯದಾರ ಘಟಕಮ್ಮ ಮವನೇತನಕ್ಕೆ ಕೊಡುವ ಪಟದರ ಪಾಲು ಪದಾರ್ಥ ಪಡೆದ ಜಲಗಲಾದ ಗಿರಿಟಿಯು ಸಮದತ್ತಗರ ಮಗಡ ಭಕ್ತರಗರ ಸುಮರಂಗಲ ಕೈಗಿನಂತೆ ಬಲ ಬಲ ಹೌದೇನು ದೇವ ಭೂಪತಿ ಇಲ್ಲಾರು ಭೂಪತಿ ಪೀಠವನ್ನು ಅಲಂಕರಿಸಿದ ಜಾಗೃತಿ ಈ ಒಂದು ಬಂಗಾರನಗರ ಮತ್ತು ಈ ಅಂದವಾದ ಪುಷ್ಪಮಾಲೆಯನ್ನ ಅಭಿಮನ್ಯು ಪತ್ರಿಕೆಯಾರು ಮಾಡ್ತಾರೆ ಅಭಿಮನ್ಯು ಪತ್ರಿಕೆಯಾರು ಮಾಡ್ತಾರೆ ಆಗ್ಲೂ ಮುಖಂಡ ಇವರು ಈ ಅಂದವಾದ ಪುಷ್ಪಮಾಲೆಯನ್ನ ಅಭಿಮನ್ಯು ಪತ್ರಿಕೆಯಾರು ಮಾಡ್ತಾರೆ ಐಶ್ವರ್ಯ ಮತ್ತು ಮೇಲೆ ಕೇಳ ಪುತ್ರ ಕೋಮಲಗಾತ್ರ ಕಂದನಾದ ಅಭಿಮನ್ಯ ಬಾಲಕ
ಎನಗಾಯಿತು ಮನದಾನಂದ. ಹೌದಾ ಅಪ್ಪಯ್ಯರೇ? ಈ ಸನ್ನಿಧಿಯೊಳ ಅಸಮಪುತ ಬಲರಾದ ಕರ್ಣ ದ್ರೋಣಾದಿಗಳನ್ನು ಒಡೆದು ಬರುವುದಕ್ಕೆ ಪಶುಪತಿಗಳಾದರೂ ಅಸದಳವಾಗಿ ತೋರುವುದು. ಎಲೆ ಬಿಸಿಲಿನಂತಪ್ಪುವ ನಿನ್ನಂತ ಶಿಶು ನಮ್ಮ ಕದನಕ್ಕೆ ಕಳುಹಿಸುವುದು ಎನ್ನಿಂದಾಗದ ಬಾಲ ಭವ್ಯ ಗುಣಶೀಲ. ಬಾಲಕ ಬಾಲಕ ಅಪ್ಪಣೆ ಕೊಟ್ಟರೆ ಹಾ ಓ ಬಾಲಕ ಇದು ಅಲ್ಲದೆ ಮತ್ತೆ ಹೇಳವನು ಕೇಳೋ. ಮಹಾವೀರ ಕಲಿಸುರ, ಮಹಾವೀರ ಕಲಿಸುರ, ಕರವಲ್ಲದ ನಿನಗೆ ಆತುರ, ಕರವಲ್ಲದ ನಿನಗೆ ಆತುರ. ಮಹಾವೀರ ಹೋ ಬಾಲಕ ಚೆನ್ನಾಗಿ ಆತಿರತರೊಡನೆ ಯುದ್ಧ ಮಾಡಿದೆ ಸಲ್ಲತ ನಿನ್ನಿದ್ದಾಗದು. ಆತಿರತರೊಡನೆ ಯುದ್ಧ ಮಾಡಿದೆ ಸಲ್ಲತ ನಿನ್ನಿದ್ದಾಗದು. ಹೊರಗೆ ನಿನ್ನನ್ನು ಕಳಿಸಿದರೆ ಹೋ ಬಾಲಕ ಚೆನ್ನಾಗಿ ಕೇಳು. ದೂರಕ್ಕೆ ನಿನ್ನನ್ನು ಕಳಿಸಿದರೆ ಆಮೇಲೆ ಪಾತನು ಬಂದರೆ, ಆಮೇಲೆ ಪಾತನು ಬಂದರೆ ಅವನಿಗೆ ಬೀಳುವುದು ತೊಂದರೆ, ಅವನಿಗೆ ಬೀಳುವುದು ತೊಂದರೆ. ಮಹಾವೀರ ಕಲಿಸುರ, ಮಹಾವೀರ ಕಲಿಸುರ, ಕರವಲ್ಲದು ನಿನಗೆ ಆತುರ, ಕರವಲ್ಲದು ನಿನಗೆ ಆತುರ. ಮಹಾವೀರ ಹುಡುಗಿ ಹಾಕುವ ನಿಂಗಪ್ಪನವರು ಅರ್ಜೆಂಟ್ ಆಗಿ ಅಲ್ಲಿ ಬಣ್ಣ ಚೆಲ್ಲಿ ಹೋಗ್ಬೇಕು. ಅಯ್ಯೋ ನಿನ್ನಂತ ಮಗುವಿನ ಮಾಗೆಗಳಾದ ಅಗಣಿತ ಮುಖಡರೊಡನೆ ನಗುಮುಖದ ಮಗುವಿನ ದೊರಕ್ಕೆ ಕಳುಹಿಸಿದರೆ ಈ ಜಗದೊಳಗೆ ಅಪಕೀರ್ತಿಗೆ ಪಾತ್ರನಾಗುವೆನು. ಅಹೋ ಬಾಲಕ ಈ ಅರಿಯದ ತರುಣ ಕಳಿಸುವುದಕ್ಕಿಂತ ಕೌರವರಿಗೆ ಈ ಧರಣಿಯನ್ನು ಬಿಡುವುದಲ್ಲೇ ಸಲ್ಲವೇ? ಹಿರಿಯರಿದ್ದ ಅರಿಯದ ಅಭಿಮಾನ್ಯವನ್ನು ಸಮರಕ್ಕೆ ಕಳಿಸಿದರೆ ಹನಲನ್ನು ಬಂದು ಬಾರದ ಮಾತೆಯನ್ನು ಓರುವರು. ಬಲದಿಂದ ನೀನು ಹೋಗುವುದರಿಗೆ ಸರಿ ಬಾರದ ಪಾರ್ಥನ ಪುತ್ರ ಕೋಮಲ ಗಾತ್ರ. ಕಂದನಾದ ಅಭಿಮನ್ಯು
ಇವನಿಗೆ ನೀತಿಯನ್ನು ಬೋಧಿಸಿ ಸಮರಂಗದ ಆಸೆಯನ್ನು ಬಿಡಿಸುವುದಕ್ಕೆ ಎನ್ನ ಮಡದಿಯಾದ ದ್ರೌಪದಿಯನ್ನು ಬೆರೆಯುವ ಸಾರಥಿ ಅತಿ ಜಾಗ್ರತೆ ತಮ್ಮಿಸಂತಾಗಲಿ ದೇವ. ಆಗ್ಲೇ ಅವರು ಅಕ್ಷರ ಸಿದ್ದರಾಮಯ್ಯವರು ಹೇಳಿ ಮನೆ ಕೇಳು. ಅದೇನು ಚೆನ್ನಾಗಿ ಹೇಳು. ಹೋಗ ಅದೇನು ಚೆನ್ನಾಗಿ ಹೇಳು. ಕಲೆ ಪಾರ್ತಾನೆ ದೇವಾ
ಇದೇನು ದುರ್ಲಭ. ಅದೇನು ಕಾಂತೆ? ಅಮೃತ ತರಂಗಿನಂತೆ ಹಬ್ಬುವ ಅಭಿಮನ್ಯುವಿನ ಮೇಲೆ ಪಾರ್ಥನು ಬಹು ಪ್ರೇಮ. ಹಾ. ಕಾಂತ ಕಾಂತೆ ಕುಳಿತರು ನಿಂತರು ಮಗನ ಬಾಲ ಲೀಲೆಯನ್ನು ನೋಡಿ ಆನಂದ ಪಡುವನು. ಹಾ. ಪಾರ್ಥನಿಲ್ಲದ ಸಮಯದಲ್ಲೇ ಮಗನ ಸಮರಂಗದ ಚಿಂತೆ ಬಿಡಿಸಿ ಬುದ್ಧಿ ಪೇಳುವುದು ಲೇಸಲ್ಲವೇ? ಹಾ. ಕಾಂತ ಕಾಂತೆ ಸುಕುಮಾರನನ್ನು ಸಮರಕ್ಕೆ ಕಳಿಸಿದರೆ ಲೋಕಗಳ ಅಪಕೀರ್ತಿಯ ಪಾತ್ರನಾಗುವಿ ಕಾಂತ ಮತಿಮಂತ. ಹೇವಲ್ಲವೇ? ಹೇಳವನ್ನು ಕೇಳು. ರಾಜಮುಖಿಯಾದ ಮಡದಿಮಣಿ ಕಾಂತ ಪೊಡವೆಂಬ ಗೌರವನ ಪಡೆಗಡೆದ ಗಂಡಗಲಿಯಾದ ಕರ್ಣ ದ್ರೋಣಾದಿಗಳನ್ನು ಒಡೆದು ಬರುವೆ ಕೊಡ ನೇಮವೊಂದು ಎನ್ನಪ್ಪ ನಂಬುದಂಗಳಿಗೆ ಹೊಂದಿಸಬೇಡುವನು. ನಾನು ಎಷ್ಟು ಹೇಳಿದರೂ ಕೇಳಲೇನ ಕಾಂತೆ. ಕಂದನಾದ ಅಭಿಮನ್ಯುನಿಗೆ ಹತ್ತಿರವ ನೋಡು ಯುದ್ಧದ ಭ್ರಾಂತೆ. ಆಹೋ ರಮಣ ರಮಣಿ ಇದು ಅಲ್ಲದೆ ಮತ್ತೆ ಹೇಳುವನ ಕೇಳು. ಅದೇನು ಚೆನ್ನಾಗಿ ಹೇಳು. ವಡ ನೀತಿ ಕೋವಿದನಾದ ಕಾಂತ ಕಾಂತೆ ನೆಮ್ಮಂತ ಹಿರಿಯರ ಕುರಿತು ಅರಿಯದ ಮಗನ ದುರದಾಸೆ ಬೆಳೆಸಲಾರಿ ಅಂತ ಕೇಳಿದರೆ ನಾನೇನು ಹೇಳಲಿ? ಕಾಂತ ಕಾಂತೆ ನಿನ್ನವನ ಹುಟ್ಟಿದ ಭೀಮಾದಿಗಳ ಕೋಪ ತಾಳಿದಾಗ ನೀತಿಯನ್ನು ಹೇಳಿದಂತೆ ಕಂದನಾದ ಅಭಿಮನ್ಯನಿಗೆ ಹೇಳಬಾರದೆ? ರಮಣ ರಮಣಿ ನಿನ್ನವನ ಹುಟ್ಟಿದವರ ಮೇಲಿರುವ ಅಂತಃಕರಣವು ತರಣನಾದ ಅಭಿಮಾನ್ಯದ ಮೇಲೆ ಇಲ್ಲ. ರಮಣ ಮಾಡಿದೆ ನಿನ್ನ ಕಠಿಣ ಗುಣ. ಹೇ ರಮಣಿ ಇದು ಅಲ್ಲದೆ ಮತ್ತೆ ಹೇಳುವನು ಕೇಳು.
ಅಭಿಮಾನವಿನ ಮೇಲೆ ಇಲ್ಲವೆಂದು ಬೇಸರವನ್ನು ಕಳಿಸಿದ. ಹೌದು ಪ್ರಿಯ. ತದ್ವಿಷಯದ ಬೇದರಹಿತನಾಗಿನವರ ರಾಣಿ ಕಾಳಗದರ್ಗ ಬೇಡಿ ಅಂತ ಕಾಂತೆ ಹೇಳುವನ ಕೇಳು. ಅದೇನು ಚೆನ್ನಾಗಿ ಹೇಳು. ಕಾಂತೆ ಮಗನ ಮೇಲೆಡು ದಯ. ಹಾ ಗಣಗಣ ಶಾಲೆಯಾದ ಧನಂಜಯನ್ನು ಬಂದು ತನೆಯನ್ನು ಎತ್ತ ಹೋಗೇನು ಎಂದು ಕೇಳಿದರೆ ಹಾ ಪಾರ್ಥನಿಗೆ ನೀನೇನು ಉತ್ತರ ಹೇಳಿ ಅಂತ ಕಾಂತೆ ಪ್ರೀತಿ ಪರನಾದ ಪತ್ರನನ್ನು ಜೀವಘಾತಕರೊಡನೆ ಸಮರಕ್ಕೆ ಕಳಿಸಿದರೆ ಪಾರ್ಥನ ಬಂದು ಮಾತಿನ ಭಾರ ಬಡಿಸೆನು. ಹಾ ಸಿಂಧು ಪರೇಶನದಿಂದ ಕಂದನಿಗೆ ನೇಮವನ್ನು ಕೊಡಬೇಡಕ್ಕಂತ ಹನುಮಂತ. ಹೇ ರಮಣಿ ರಮಣ ಇದು ಅಲ್ಲದೆ ಮತ್ತೆ ಹೇಳುವನು ಕೇಳು. ಚೆನ್ನಾಗಿ ಹೇಳು. ಸತಿಯೇ ಎನ್ನ ಪಟ್ಟದ ರಾಣಿ ನೀನು ಕೈ ಹಿಡಿದಾತನದನ್ನೇ ಸುಖ ದುಃಖಕ್ಕೆ ಸಮವಾಗಿನೆ. ಸತಿಯೇ ಎನ್ನ ಪಟ್ಟದ ರಾಣಿ ನೀನು ಕೈ ಹಿಡಿದಾತನದನ್ನೇ ಸುಖ ದುಃಖಕ್ಕೆ ಸಮವಾಗಿನೆ. ಹೇ ಸುಂದರಿ ಚೆನ್ನಾಗಿ ಕೇಳು. ಎಮ್ಮಯ ಕಂದನು ವೀರಭಿಮಾನ್ಯನು ಇಂದಿನ ಸಮರಕ್ಕೆ ಅಟವನೂರಿದನು. ಹೇ ಸುಂದರಿ ಚೆನ್ನಾಗಿ ಕೇಳು. ಎಮ್ಮಯ ಕಂದನು ವೀರಭಿಮಾನ್ಯನು ಇಂದಿನ ಸಮರಕ್ಕೆ ಹಠವನೂರಿದನು. ಎಷ್ಟೋ ನೀತಿಯ ಹೇಳಿದ ಕಾಲದ ಎಷ್ಟೋ ನೀತಿಯ ಹೇಳಿದ ಕಾಲದ ಒಂದೇ ಆಟವನ್ನು ಇಡದಿರುವನು. ಒಂದೇ ಆಟವನ್ನು ಇಡದಿರುವನು. ಸತಿಯೇ ಎನ್ನ ಪಟ್ಟದ ರಾಣಿ ನೀನು ಕೈ ಹಿಡಿದಾತನದನ್ನೇ ಸುಖ ದುಃಖಕ್ಕೆ ಸಮವಾಗಿರೆ. ಅಹೇ ಮಂದಗಮನಿಯಾದ ಚಂದ್ರಮುಖಿ, ಹಿಂದಿನ ಪದ್ಮಹೂವನ್ನು ಮಾಡುವುದಕ್ಕೆ ಇಂದ್ರಾದ್ಯರಿಗೆ ಅಸದಳವಾಗಿ ತೋರುವುದು. ಕಂದನಾದ ಅಭಿಮಾನ್ಯನನ್ನು ಸಮರಕ್ಕೆ ಹೋಗದರೆಂದು ನೀತಿಯಂತ ಹೇಳಿ ನಮ್ಮ ಅರಮಂದಿರಕ್ಕೆ ಹೋಗಬಹುದ ಸಖಿ ಸುಬ್ರಾಂಶಮಿಕಿ. ನಿನ್ನ ಇಷ್ಟದಂತಾಗಲಿ ಪ್ರಿಯ. ಆಗ್ಲೂರು ಕಕ್ಕಲ್ಲಿ ಇರೇಶಪ್ಪ ವೇದಿಕೆ ಮೇಲೆ ಬರಬೇಕು. ಸಂಜೀವ ಗೋವರ್ಧನ್ ರೆಡ್ಡಿ, ಜಯಮ್ಮನವರ ಯಂಕನಗೌಡರ, ಕೆ ವೀರಭದ್ರ ರೆಡ್ಡಿ, ಶೇಖಪ್ಪಾಚಾರಿ, ಎಚ್ ದೊಡ್ಡಬಸನಗೌಡ ಸದಸ್ಯರು ಜಗನ್ನಾಥ್ ರೆಡ್ಡಿ, ಕೆ ವೀರಭದ್ರ ರೆಡ್ಡಿ, ಮಾಜಿ ಮಹೇಶ್. ಐಶ್ವರ್ಯ ಮಸ್ತು ಮೇಲಕ್ಕೆ
ಕಾರಣದಿಂದ ಹಿರಿಯರ ಮಾತು ಧಿಕ್ಕರಿಸಿ ಹೋದರೆ ನನ್ನ ಮನಸ್ಸಿಗೆ ಸರಿ ಬಾರದು, ನನಗೆ ಸುಖ ಬರದು. ಮಗನೇ ಬಿಟ್ಟು ಬಿಡು ನಿನ್ನ ಹುಟ್ಟಬಲ್ಲ ಹೆಗನೆ. ಸುಜ್ಞಾನ ಶಿರೋಮಣಿಗಳಾದ ಹತ್ತಿ ಸಂಬುದೇ ಯಾಕ್ರನಂತೆ ಮುಕ್ಕಡಿಸಿ ಗುರುಬಲವಲ್ಲ ಕೋಪಾಗ್ನಿಯಿಂದ ಕೆಲಸ ಬರವರು ಇಗ್ರ ಭಾರತ ಸೇನೆಗೆ ಹತ್ಯೆ ಮಾಡು. ಯಾರು ಹೇಳಿದ್ರ ಕುಮಾರ? ಕಂದನೆ ನಿನ್ನಾಗೆ ಮಂದಿರ ಹೋದೆಯಾಗ. ಕಂದನೆ ನಿನ್ನಾಗೆ ಮಂದಿರ ಹೋದೆಯಾಗ. ಸುಭದ್ರ ಮಗನೇ, ಸರಿಯಲ್ಲ ನಿನಗೆ ಇಂಥ ಕಠಿಣ ಎನ್ನ ಕಾಂತವಿಲ್ಲದ ಸಮಯದಲ್ಲೇ ಸಮರಕ್ಕೆ ಹೋಗುವುದೆಂದರೆ ಎನ್ನ ಮನಸ್ಸಿಗೆ ಸರಿ ಬಾರದು. ಮಗನೇ, ತಂದೆ ತಾಯಿಗಳ ಮಾತನ್ನು ಮೀರಿ ಹೋದರೆ ಸಿಂಧು ಪುರೇಶನ ಮೆಚ್ಚನ ಪುತ್ರ ಮೋಹಗತ್ರ. ಪಂಚಪಾಂಡವರ ಮಧ್ಯಮಧ್ಯನೆಯಾದ ಪಂಚದ ರಾಣಿ ವತ್ಸನೆಗೆಲ್ಲದ ಕೇಳು ಇಂದಿನ ಸಂಗ್ರಾಮಕ್ಕೆ ಹೋಗದ ಬಿಡಲು ನಮ್ಮ ಭಾಗದಾಡ ಮಯ್ಯ ಕಂದ, ಆ ಸತರಾಚಲ ಮುಕ್ತಿಯೋಳ ಜೀವ ಜವ ಜೀವ ತಂದೆಗಳಿಗೆಲ್ಲ ಬರದ ಬರ ಹಕ್ಕೆ ಮತ ಮಧ್ಯದ ಮುಂದಾಗದರೆ ಅಪ್ಪ ಸಾರಥಿ, ಮಯ್ಯ ನಾನು ಎಷ್ಟು ಹೇಳಿದರೂ ಎನ್ನ ಕಂದನಾದ ಅಭಿಮನ್ಯನು ಒಂದೇ ಆಟವನ್ನು ಇಳಿದಿರುವನು. ಹೌದು ಮಾತೆ. ಇವನ ಎತ್ತ ತಾಯಿಯಾದ ಸುಭದ್ರೆಯನ್ನು ಮರೆಯ ಸಾರಥಿ ಹೋಗಲಿ ಹಚ್ಚಿಯ ತಮ್ಮ ಇಷ್ಟಂತಾಗಲಿ ಮಾತೆ. ಸುಭದ್ರಾದೇವಿ ಉಮ ಮಹೇಶ್ವರ ದಯ ತೋರ ಕರುಣಾಳು ಮಹದೇಶ್ವರ ದಯ ತೋರ ಕರುಣಾಳು ಮಹದೇಶ್ವರ ಕೊರೆಯೋ ಶಶಿಶೇಖರ ದಯ ತೋರ ಕರುಣಾಳು ಮಹದೇಶ್ವರ.
ಕುಮಾರ ಅಮ್ಮಯ್ಯ ಕರದೋಳು ಧನುರ್ಧಾರಿಯಾಗಿ ನೀನು ಹೋಗುವ ಪಯಣವಿಲ್ಲಿಗೆ ಮರ್ಮಗ್ನನಾದ ದ್ರೋಣನ ನಿರ್ಮಿತದ ಚಕ್ರಬಿಂಬವನ್ನು ಭೇದಿಸಬರುವನ ಮಾತೆ ಕುಮಾರ ನೀನು ಚಿಕ್ಕವನಲ್ಲವೇ ನಾನು ಚಿಕ್ಕವನಾದರೆ ಎನ್ನ ಕರದೋಳ ಬರುವ ಶಸ್ತ್ರಾರ್ಥವೇನಾದರೂ ಚಿಕ್ಕವನಿರುವುದೇ ಅಮ್ಮಯ್ಯ ಕಂದ ಜನರೇ ದ್ರೋಣನು ನಿರ್ಮಿಸಿದ ಚಕ್ರಬಿಂಬದ ವಿಸ್ತಾರವನ್ನು ನೀನು ತಿಳಿದುಕೊಂಡಿರುವೆಯಾ ನನ್ನ ಗರ್ಭದಾಗ ಹಿರಲಕ್ಕೆ ತಿಳಿದುಕೊಂಡಿರುವನ ಜನರೇ ಏನು ತಿಳಿದುಕೊಂಡಿರುವೆ ಕಂದ ಚಕ್ರಬಿಂಬವನ್ನು ಭೇದಿಸುವುದು ತಿಳಿದುಕೊಂಡಿರುವನಮ್ಮಯ್ಯ ಕುಮಾರ ಜನರೇ ಆ ಚಕ್ರಬಿಂಬದ ವಿಸ್ತಾರವನ್ನು ಹೇಳಿವೆನು ಚೆನ್ನಾಗಿ ಕೇಳು ಹಾಗೆ ಹೇಳಬಾರದೆ ಕೇಳೈ ಕುವರ ಕಾಳಗ ಭೀಕರ ಬೇಳುವೆ ವಿಸ್ತಾರ ಕುವರ ಕಂದ ಚೆನ್ನಾಗಿ ಕೇಳು ಕಂದು ಕಲಿರಣ ಮಂಡಲದೋಳು ಮಗನೇ ಚೆನ್ನಾಗಿ ಕೇಳು ಕಂದ ಚೆನ್ನಾಗಿ ಹೇಳಬಾರದೆ ಕಂದು ಕಲಿರಣ ಮಂಡಲದೋಳು ಉಂಡವ ಆ ಕಂಡವ ಬಹುಂಡ ಓ ಕಂಡು ಭಯವನು ಪಡುವೆ ನೀನು ಕಂದ ಅಮ್ಮಯ್ಯ ಚೆನ್ನಾಗಿ ಕೇಳು ಕಂಡು ಭಯವನು ಪಡುವೆನಿ ಕೇಳಿ 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 ಕುವರ ಎನ್ನ ಮನೋಹರುಷಾಂಬುದಿಯಾದ ಅಭಿಮನ್ಯು ವರುಷ 14ರಲ್ಲಿ ದುರಾಂಗಣದ ಆಪೇಕ್ಷೆ ನಿನಗೇಕಿನ್ನು ಭೀಕರವಾದ ರಣಭೂಮಿಯನ್ನು ಕಂಡ ಕ್ಷಣವೇ ಭೀತಿ ಹೊಂದಿ ಭ್ರಾಂತನಾದಿ ಪುತ್ರ ಕಂದ ಎತ್ತ ನೋಡಿದರತ್ತ ಮದೋನ್ಮತ್ತವಾದ ವಾರಣಾಂಗಗಳು ವೀರರು ಖಡ್ಗದಿಂದ ಕಡಿದು ಬಿದ್ದಿರುವ ಕರ ಚರಣಾಂಗಗಳು ಅರಗಣ್ಣು ತೆಗೆದು ಅಂಜಿಸುವಂತ ರುಂಡಗಳು ಪ್ರೀತಿಯಿಂದ ಕುಣಿ ಕುಣಿದು ನಡೆದಾಡುವ ಭೂತ ಪ್ರೇತಗಳು ಮಗನೇ ಇಂಥ ಭಯಂಕರ ಭೀರುವ ಘೋರ ರಣಭೂಮಿಯನ್ನು ಕಂಡ ಕ್ಷಣವೇ ಭಯಗ್ರಸ್ತನಾದಿ ಸುಮ್ಮನೆ ನಮ್ಮ ಅರಮಂದಿರಕ್ಕೆ ಹೋಗೋಣ ಬಾ ಅಭಿಮನ್ಯು ಆ ರಣಭೂಮಿ ಎಂದರೇನು ಸಾಮಾನ್ಯ ನೀತಿ ಮತಿಮತವಾದ ಮಾತೆ ಆತುರದಿಂದ ರಥ ಮರದಾಯಿತ ಬಲರಾತಿ ಎಂದೆಡೆದ ಭೂತಲದೊಳಗೆ ಗೆದ್ದು ಎಂದರವ ಮಾತನ ಬಿತ್ತರ ಬಿಡುತ್ತಾರನ ಮಾತುಕತೆಗಳ ಬೆಳವೆಯ ಮಯ್ಯ ಭೂತಗಳೊಡನ ಮಾತನಾಡಿಸುವ ದಾತನಿಗೆ ಇಂಥ ಮೂಡಾಟಿಕ ಮಾತುಗಳನ್ನಾಡುವ ಗೋಟಗಳನ್ನು ಬಿಡದ ಆತುರದಿಂದ ಮನದೊಳಗನೆ ದಾಟುವಂತೆ ಕಟ್ಟುವ ಬೈದರು ಜನ ಮುಂದೆ ಕುಮಾರ ಕಡು ಬರದೆ ಕಡಗಡಗೊಂಡ ಕಾರ್ಮಕ ಮಂಕುಟದ ವರಡವ ಕಡಗಲಿ ಅನ್ನ ತಡೆಯಬಹುದ ಇಡದ ಜಲಮಂ ಬಿಡಗದ ಜಯಜರಿಗೆ ಬಡಿಗಲಾಗಿ ಬಾರಂದು ಜಡರುಡುಗಳಿಂದ ಮಥೆಯನ್ನನ್ನು ತೆಗೆಯಲಾಗುವುದು ಅದೇ ಮಗನೇ ದಟ್ಟಡ ಎಂದ ಜಡಿಲ ಬಗೆ ಗುಡಿ ಗುಡಗೆ ಜನಮತ ಗುರಬಡೆಂದ ತಡದ ನಡೆದ ಜಬರವನ ಮಾತೆ ಬಡಲಾಗಿದೆ ಕುಮಾರ ಅಮ್ಮಯ್ಯ ಕರ್ಣ ದ್ರೋಣಾದಿಗಳನ್ನು ಸಾಮಾನ್ಯರೆಂದು ತಿಳಿದಿರುವಿಯಾ
ಹೇಳುವನಿ ಕೇಳು. ಅದೇನು ಚಂದ ಹಾಕಿ ವೀರ ಕೌತುಕವು ಅದೇನು ಕೌತುಕವ ಮಾತೆ ಅರಿಯದ ತರುಣನಿಗೆ ಮರುಳು ಹಿಡಿಬಂತೆ ನಿನಗೆ ದಾರು ಹೇಳಿದರು. ಅದಕ್ಕೆ ಹಾರಿ ಹೇಳಿದ ನಮ್ಮಯ್ಯ ಕುರುಪತಿಯ ಸೈನ್ಯದಲ್ಲಿ ದುರಧೀರರಾದವರು ಸಾಮಾನ್ಯರೆಂದು ಸಾಮಾನ್ಯದವನೇ ಅಮ್ಮಯ್ಯ. ಕರ್ಣ, ದ್ರೋಣ, ಕೃಪ, ಶಲ್ಯ, ಅಶ್ವತ್ಥಾಮ ಮೊದಲಾದ ವೀರರು ಷಡುರತೊಡನೆ ಒಡೆದಾಡಿ ದುರವನ್ನು ಮಾಡಿದ ಅತ್ಯಾಚಾರ. ನೀನು ಏನು ಅರಿಯದ ಯುದ್ಧದ ಅನುಭವವಿಲ್ಲದ ಉಂಡಾಡುವ ಮಗನೇ, ಕೋದಂಡವನ್ನು ಪಿಡಿದು ಖಂಡಿತವಾಗಿ ಖಂಡನಕ್ಕೆ ಹೋಗಬೇಡ ಕುಮಾರ. ನಿನಗೆ ತಿಳಿಯದು ಆ ರಣರಂಗದ ಭೀಕರ. ದೇವಕಿಯ ಗರ್ಭಾತಿಯನ್ನು ಉದ್ಭವಿಸಿದ ಜನನೇ ಕಪಟ ಕುರುಪತಿಯ ಪಟಲದೊಳಗೆ ನಾನರಿಯದ ಸುಗುಣೋತ್ತಮರು ದಾರಿರುವರು ಕರ್ಣ, ದ್ರೋಣಾದಿಗಳಿರುವರು. ಕನ್ನಡಗಳ ಬಂದ ಕೂಡ ಬಂದರೆ ಎಂಬ ಸಂತಾನದಿಂದ ಅವರ ಗಂಧಗಳನ್ನು ಜಲಮಾತ್ರದೊಳಗೆ ಬಂದನು ಪರಮಾತ ಎನ್ನುವುದಕ್ಕೆ ಅನಯ, ವೈರಿ ಬಲಸುವ ನಮ್ಮನ್ನು ನಿರ್ವಹಿಸುವ ಪಾತ್ರನಂತ ನಿನಗೆ ಶೀಘ್ರವಾಗಿ ಹಾಕಲಿಯ ಮಾಡಿದರೆ ಮಾಡಿ ಬರಬಲ್ಲ ಜನಗೆ ಸಮಕ್ಕೆ ಬಿದ್ದಾಯಿದೆ ಕಂದ, ಒಂದೇ ಹಠವನ್ನು ಇಳಿಯಬೇಡ ಮಗನೇ. ಜನನೇ ಕುಮಾರ, ಅಮ್ಮಯ್ಯ ಹೇಳುವೆನು ಕೇಳು. ಅದೇನು ಜನ್ನಾಗಿ ಸಿಂಧು ನಾಗರ ದಾಕ್ಷಿಣೆಯನ್ನು ನೋಡಲು ಈ ಕೇಳಲು ದಯ ಮಾಡ. ಅಹೋ ಕಂದ, ಎನ್ನ ನುಡಿ ಲಾಲಿ ಸೈ ಬಾಲ ಲೀಲಾನಂದ. ಅದೇನು ಮಾತೆ ಸಹಿ ಸೈ ಎನಗೆ ಒಳ್ಳೆಯ ತೋಪಿಯನ್ನು ಬೇಡಿದೆ. ಏನಾಗಿರುವುದಮ್ಮಯ್ಯ ಸಿಂಹದ ಮುಂದೆ ಆನೆಯು ಪರಿಣಮಿಸುವುದೇ. ದುರ್ಬಲರಾದ ಕೌರವರ ಸೈನ್ಯವನ್ನು ತೊಕ್ಕರೆ ಅಯ್ಯೋ ಹೆಬ್ಬಾವಿನ ಬಾಯಿ ಒಳಗೆ ಗುಬ್ಬಿ ಮನೆ ಸಿಲುಕಿದಂತಾದೀತು. ಮಗನೇ ಕುಮಾರ, ಈ ಪೊಡವೆಯನ್ನು ನಡೆಸುವ ಸಾಲ್ಗಟ್ಟಿ ಸೊಕ್ಕಿ ನಿಂತಿರುವ ಸೈನ್ಯವು ನಿನ್ನನ್ನು ಎತ್ತೆತ್ತಲು ಬಿಡದೆ ಮುತ್ತಿಕೊಂಡರೆ ಆಗ ನೀನು ದಿಕ್ಕು ತಪ್ಪಿ ಅಮ್ಮ ಎಂದು ದುಃಖ ಪಡುವ ಸಮಯದಲ್ಲಿ ನಿನ್ನನ್ನು ಅಕ್ಕರತೆಯಿಂದ ಮನ್ನಿಸುವರು ದಾರು. ಆ ಚಕ್ರ
ಕಂದ ಅಮ್ಮಯ್ಯ ನೀನು ಒಂದೇ ಹಠವನ್ನು ಹಿಡಿದು ಹೋದರೆ ನೀನು ಎಷ್ಟು ಹೇಳಿದರೆ ನಾನು ಕೇಳುವುದಿಲ್ಲ ಜನರೇ. ಸಿಂಧು ಪುರುಷನ ಎಂದಿಗೂ ಮೆಚ್ಚಲಾರನು ಬಾಲ ಭೈರವನಶೀಲ. ಅವ್ವೇ ಪಟಕ ಜನನೇ ಬಿಡಿಗಣ್ಣಾದಿಗಳನ್ನ ಕಡಗ ಬಿದ್ದವೆಂಬ ಕಡಗ ಕಡಗಲಿಯ ಪರಾಕ್ರಮನಂದ ಅಡಗಡೆಗೆ ಬಡಗನಂದ ಬಡಿಯುವುದಾದಕ್ಕೆ ಅಮ್ಮಯ್ಯ ಕನಯ್ಯ ಸೂರ್ಯ ಧೈರ್ಯದೋಳ ನಾಳೆಯನ್ನ ಕಡಗಡಗಡೆ ಹೇಗೆ ಗುಬ್ಬಿಯ ಬಲಿ ಒಳಗೆ ಬಲಿಯ ಬೀಳುವುದುಂಟೆ ಗಬ್ಬಿದ ಹಾಲಿಗೆ ಸಿಂಹದ ಬರಿ ಕೈವಶವಾಗುತ್ತದೆ ಸತ್ಯವತಗಳನ್ನ ಪರಜವೀರ ಬದ್ದನ್ನು ಕೆಳದು ಜನರಾದ ಕೌರವರನ್ನ ಕಪ್ಪಕ್ಕೆ ತೆಗೆದು ಭಾಗ ಮಾಡಿ ಬರುವುದು. ಕುಮಾರ ನಾನು ಎಷ್ಟು ವಿಧ ವಿಧವಾಗಿ ಹೇಳಿದರೂ ಒಂದೇ ಹಠವನ್ನು ಹಿಡಿದಿರುವೆಯಲ್ಲ ಮಗನೇ. ಒಂದೇ ಆಟವನ್ನು ಹಿಡಿದಿರುವನ ಮಾತೆ ಕುಮಾರ ಅಮ್ಮಯ್ಯ ನೀನು ಯುದ್ಧಕ್ಕೆ ಹೋಗಿ ಹಿಂತಿರುಗಿ ಬಂದರಂತೂ ಒಳಿತಾಯಿತು. ಇಲ್ಲವಾದರೆ ನಮ್ಮನ್ನು ನಾನು ನೀರಿನಲ್ಲಿ ಕೈ ಬಿಟ್ಟಂತಾಗುವುದಿಲ್ಲವೇ? ಯುದ್ಧ ಮಾತನಾಡಿದೆ ಅಮ್ಮಯ್ಯ ಕಂದ ಅಮ್ಮಯ್ಯ ಹೇಳುವಿನಿ ಕೇಳು. ಏನು ಸ್ವಲ್ಪ ಹಾಕಿ ಹೇಳ ಮಾತೆ ಬಿಡಾವು ಎಂತಾಗೂ ನಾ ಮಾಡಾನು ನಿನ್ನಾಗೆ ಹೇಳುವುದು ಸಹಜ. ಅಮ್ಮಯ್ಯ ಚೆನ್ನಾಗಿ ಕೇಳು. ನನ್ನ ಹಾಕಿ ಮಾತೆ ಕೇಡು ಮಗನೇ ಕೇಳಿಕೊಂಡೆನು ಮಾಡದಿರು ಆತುರ ಬೇಗನೆ. ಕಂದ ಚೆನ್ನಾಗಿ ಕೇಳು. ಕೇಡು ಮಗನೇ ಕೇಳಿಕೊಂಡೆನು ಮಾಡದಿರು ಆತುರ ಬೇಗನೆ. ಮಗನೇ ಆಡಿ ಪಾಡುವ ಕಣ್ಣು ಬಿಟ್ಟು ಚೆನ್ನಾಗಿ ಕೇಳು. ಆಡಿ ಪಾಡುವ ಕಣ್ಣು ಬಿಟ್ಟು ಕೂಡಿ ಕಾಡಗಬೇಕು ಮಗನೇ. ಮಗನೇ ಮಗನೇ ಅಪ್ಪ ಮಗನೇ ಅಮ್ಮ ಪಟಕ ಜನನೇ ನಿನಗೆ ವಿಧ ವಿಧವಾಗಿ ಪೇಳುವೆ ಎನ್ನ ನುಡಿಯನ್ನು ಮೀರಬೇಡ ಬೇಗನೆ. ಕಂದ ಅಮ್ಮಯ್ಯ ಎಂಥ ಸಂಪತ್ತನ್ನಾದರೂ ಕಾಲ ಕ್ರಮೇಣದಿಂದ ಕಾಣಬಹುದು. ಹೌದೇನಮ್ಮಯ್ಯ ಆದರೆ ಸಂತಾನವೆಂಬ ಐಶ್ವರ್ಯವನ್ನು ಕಾಣುವುದು ಎಂದಿಗೂ ಆಗಲಾರದು. ಹೌದು ಮಾತೆ ಕಂದ ಅಮ್ಮಯ್ಯ ನಮಗೆ ದೊರಕಿದ ಫಲವನ್ನು ನಾವು ಪ್ರಾಪ್ತಗೊಳಿಸಬೇಕಲ್ಲದೆ ಹೇ, ಮಂಕುತನದಿಂದ ಕೌರವನ ಬಿಂಕವನ್ನು ಮುರಿವೆನೆಂದರೆ ಎನ್ನ ಮನಸ್ಸು ಒಪ್ಪದು. ನೀನು ಸರ್ವತಾ ಹೋಗಬೇಡ ಪುತ್ರ ಕೋಮಲಗಾತ್ರ. ಪಟಕ ಜನನೇ ಕಂದ ಕುಲಗಿರಿ ಪರಮ ತಂಗಲಂ ನಲಿಗಿಸುವ ಕಲ್ಲು ತಿಲಕನಂದು ಬಾಲಕನಂದು ಹಿರಿಯ ಸಮದಾನಕ್ಕೆ ಅಮ್ಮಯ್ಯ ಆಯ ಕರವಾಳವಂ ಜಳಿಪಿಸಿ ರೂಪಕಲಕ್ಕೆ ಕಾಲ ಭೈರವನಂದನ ಸದಂತನ ಕಂದ ಉರಗಗಳ ಸಮೂಹದಲ್ಲಿ ಗರುಡ ಮರೆ ಮೊದಲ ಬಂದಂತೆ ಒಂದು ಚಾಲೆಯ ಮಕ್ಕಳ ಎದುರುಗಡೆ
ಮತ್ತೆ ಹೇಳುವಿನಿ ಕೇಳು. ಸಲಾದು ಈ ಪಾರಿ ನಿಲ್ಲಾರೆ ಪೋಗುವುದು ಒಳ್ಳೆ ಕೆಲಸವು ಅಲ್ಲವೋ. ಚೆನ್ನಾಗಿ ಕೇಳು. ಎಲ್ಲ ಪುರುಷರು ಮೆಚ್ಚುವರೆ ಇದು ಕಲ್ಲು ಎದೆಯಂತೆಂಬು ರಲ್ಲದೆ. ಮಗನೇ, ನಿನಗೆ ನಾನು ನೇಮವನ್ನು ಕೊಟ್ಟರೆ ಬಲ್ಲ ಪುರುಷರು ನನ್ನನ್ನು ಮೆಚ್ಚುವರೆ. ಎಲ್ಲ ಪುರುಷರು ಮೆಚ್ಚುವಂತ ಕಾರ್ಯವನ್ನು ಮಾಡಿ ಬರುವನಮ್ಮಯ್ಯ. ಚೆನ್ನಾಗಿ ಕೇಳು. ಎಲ್ಲ ಪುರುಷರು ಮೆಚ್ಚುವರೆ ಇದು ಕಲ್ಲು ಎದೆಯಂತೆಂಬು ರಲ್ಲದೆ. ಮಗನೇ, ಬಲ್ಲ ಪಿಡಿದು ಬೇಡಿಕೊಂಡೇನೋ ಅಂತ. ಚೆನ್ನಾಗಿ ಕೇಳುತ್ತಲ್ಲ. ಕಲ್ಲ ಪಿಡಿದು ಬೇಡಿಕೊಂಡೇನೋ ನಿಲ್ಲೋ ಮಗನೇ ಹೋಗಬೇಡು. ಮಗನೇ, ಮಗನೇ, ಕುಲೋದ್ಧಾರಕನಾದ ಅಪ್ಪ ಅಭಿಮನ್ಯು, ಅಮ್ಮ ಪಟಕ ಜನನೇ, ಲೋಕದಲ್ಲಿ ತಂದೆ ತಾಯಿಗಳಾದವರು ಮಕ್ಕಳು ಸುಖವಾಗಿರಲೆಂದು ಮನೋ ಕೋರಿಕೆಯನ್ನು ಗೈವರು. ಈಗೇನಾಗಿರುವುದಮ್ಮಯ್ಯ? ಘೋರ ತರಮಾದ ರಣಮಂಡಲಕ್ಕೆ ಮಾತಾಪಿತರು ಸುತರನ್ನು ಎಂದಿಗೂ ಕಳುಹಿಸಲಾರರು. ಹೌದೇನಮ್ಮಯ್ಯ? ಕಂದ, ಜನನೇ, ಜಲನಿಧಿಯ ಮಧ್ಯವನ್ನು ಪಕ್ಕು ಹಿಂತಿರುಗಿ ಬರಬಹುದು. ಅಹೀಪತಿಯ ಪಣಿಮಂಡಲವನ್ನು ಕಾಣಬಹುದು. ಮೃತ್ಯುವಿನ ಸಮ್ಮುಖಕ್ಕೆ ಹೋಗಿ ತಿರುಗಿ ಬರಬಹುದು. ಆದರೆ ಪದ್ಮವ್ಯೂಹವನ್ನು ಪಕ್ಕು ಗೆಲುವು ಪಂದಿ ಎಂದಿಗೂ ಬರಲಾಗದು. ಜನನೇ, ಬಲ್ಯದೊಡನೆ ಗೆಲ್ಲು ಪೋಗೆಂದೆನ್ನಿಗೆ ನಾನು ನಿಯಮವನ್ನಿತ್ತರೆ ಬಲ್ಲ ಪುರುಷರಾದವರು ನನ್ನನ್ನು ಕಲ್ಲು ಮನಸ್ಸುಗಳೆಂಬುದಕ್ಕೆ ಸಂಶಯವೇ ಇಲ್ಲ. ಯಾಕೆ ಮೆಚ್ಚುವುದಿಲ್ಲಮ್ಮಯ್ಯ? ಆದ ಕಾರಣ ನಿನ್ನ ಗಲ್ಲ ಹಿಡಿದು ನಾನು ಬೇಡಿಕೊಳ್ಳುವೆ. ನೀನು ಸರ್ವತಾ ಹೋಗಬೇಡ ಪುತ್ರ ಕೋಮಲ ಗಾತ್ರ. ಉತ್ತರ ಕನಕಾಂಗಿ, ಆಹೋ ಜನನೇ, ಕಂದ, ಮರುಜಿಗೆಯ ತೆರೆಗೆ ಹರಗುವನ್ನು ಹಾಕುವುದುಂಟೆ. ಅಸಲ ತರವಾದ ಮುಸುರುಗಳಂತೆಂದು ಮಚ್ಚಕ ಸಮೂಹವಲ್ಲ ಕೂಡಿ ಅಧ್ಯಕ್ಷನ ಗೆಲ್ಲುವುದುಂಟೆ. ಕುಮಾರ, ಕುಮಾರ, ಮತ್ತೆ ಹೇಳುವಿನಿ ಕೇಳು. ಏನು ಸಣ್ಣ ಹಾಗೆ ಹೇಳವಾದೆ? ಹೊರಗೆ ಹೋದರೆ ನಿನ್ನ ಕರಿಬೇಗ ಎನ್ನುವ ಸರಸದ ನುಡಿಗೆ ನಿಲ್ಲು. ಆ, ಆ, ಆ,
ಕೇಳುವ